ರಂಗ್ ಬಿರಂಗಿ ಲೈಟ್ಸ್ ಆನ್ ಆದ್ರೆ ಆನಂದದ ಹೈಲೈಟ್ಸ್, 3 ಡಜನ್ ಪ್ಲೇಯರ್ಸ್, 3 ಸೂಪರ್ ಅಂಪೈರ್ಸ್, ಗೂಗ್ಲಿ ಹಾಕೋ ಪಂಟರ್ಸ್, ಖಿಲಾಡಿ ಕ್ಯಾಚ್ ಮಾಸ್ಟರ್ಸ್. ನಮ್ಮವರು ನಗ್ಸಕ್ ಫೇಮಸ್, ನಿಮ್ಮ ನಗುನೆ ನಮಗೆ ವಿಶಸ್. ಏನೇ ಇರ್ಲಿ ನಿಮ್ಮ ಟೆನ್ಷನ್ಸ್ ಇನ್ಮೇಲೆಲ್ಲ ಡೀಸ್, ಯಾಕಂದ್ರೆ ಮತ್ತೆ ಬಂದ್ರು ನಮ್ಮ ಕಾಮಿಡಿ ಚಾಂಪಿಯನ್ಸ್. ಸ್ವಾಗತ ಸುಸ್ವಾಗತ. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಸೆಮಿಫಿನಾಲೆ. ನಿನ್ನೆ ನಿಮ್ಮನ್ನೆಲ್ಲ ಸಖತ್ತಾಗಿ ನಗಿಸಿ ಮನೋರಂಜನೆಯ ಮಹಾಸಾಗರದಲ್ಲಿ ತೇಲಿಸಿದಂತ ನನ್ನ ಕಿಲಾಡಿಗಳು ಇವತ್ತು ಕೂಡ ನಿಮ್ಮನ್ನ ನಗ್ಸಕ್ಕೆ ರೆಡಿ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್. ಅಂಡ್ ಬಹಳ ದಿವಸ ಆಗಿತ್ತು ಹೇಳಿ ಮುದ್ದಾದ 3 ರತ್ನಗಳು, ಅವ್ರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ಜಡ್ಜಸ್. ಓಕೆ, ಇನ್ನು ತಡ ಮಾಡೋದ್ ಬೇಡ, ಇವತ್ತಿನ ಆಕ್ಟ್ ಕಡೆಗೆ ಹೋಗೋಣ. ಇವತ್ತಿನ ಮೊದಲನೇ ಆಕ್ಟ್, ತನ್ನ ಸಖಿ ಜೊತೆ ಸಮುದ್ರ ಮಾರ್ಗವಾಗಿ ಹೊರಟಿರೋ ದೇವಸೇನಾನ ಬ್ರಿಟಿಷ್ ಅವರು ಲಾಕ್ ಮಾಡ್ಬಿಟ್ಟಿದ್ದಾರೆ. ಅವಳನ್ನ ಕಾಪಾಡಕ್ಕೆ ಅಂತ ಮಗಧೀರ, ಬಾಹುಬಲಿ, ಕಟ್ಟಪ್ಪ ಅಷ್ಟೇ ಅಲ್ಲ ರೀ, ನಮ್ಮ ಕ್ರೇಜಿ ಕ್ವೀನ್ ರಕ್ಷಿತಾಂಬೆ, ಸುದೀಪ್ ಸರ್, ರಾಕಿಂಗ್ ಸ್ಟಾರ್ ಯಶ್ ಅವರು ಎಲ್ರು ಬಂದ್ಬಿಟ್ಟಿದ್ದಾರೆ. ಇಷ್ಟು ಜನ ಬಂದಿದ್ದಾರೆ ಅಂತ ಅಂದ್ಮೇಲೆ ಇಲ್ಲಿ ಭಯಂಕರ ಯುದ್ಧನೇ ನಡೀಬಹುದು. ಈ ಯುದ್ಧದಲ್ಲಿ ಬ್ರಿಟಿಷ್ ಅವ್ರು ಗೆಲ್ತಾರ ಇಲ್ಲ ನಮ್ಮ ಹೀರೋಗಳು ಗೆಲ್ತಾರ ನೋಡೋಣ ಬನ್ನಿ. ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ ಬರ್ತಾ ಇದ್ದಾರೆ ರಕ್ಷಿತಾಂಬೆ ಓನರ್ಶಿಪ್ ಇರುವ, ಅಪ್ಪಣ್ಣ ಕ್ಯಾಪ್ಟನ್ಸಿ ಇರುವ ದಿನೇಶ್ ದಿಗ್ಗಜರು ತಂಡ. ಸಖಿ, ಈ ಗೋವಾ ಬೀಚು ಇಷ್ಟೊಂದು ಫೇಮಸ್ ಯಾಕೆ? ಇಲ್ಲಿ ಬರೀ ಹಾಪ್ ಅಪ್ ಚಡ್ಡಿ ಹಾಕ್ತಾರೆ, ಅದಕ್ಕೆ. ಹಾಪ್ ಅಪ್ ಚಡ್ಡಿಗಳೆಂದರೆ ಅರ್ಥ ಆಗ್ಲಿಲ್ಲವೇ? ಹಾ. ಅಲ್ಲಿ ನೋಡಿ, ಇವರು ಈ ತರದ ಬಟ್ಟೆಗಳನ್ನು ಧರಿಸುವರೇ? ಚೀ 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 ಚೀ. ನಿಮಗೆ ಯಾವುದು ಚೀಚಿ ಅನ್ಸುತ್ತದೆಯೋ ಅದು ನಮ್ಮ ಹುಡುಗರಿಗೆ ಚೀಲ್ಡ್ ಬೀರ್ ಕುಡಿದ ಹಾಗೆ. ಇದು ಅದಕ್ಕೆ ಫೇಮಸ್. ಹೌದೇನು? ಹಾ. ಅದಿರಲಿ, ನಾವು ಈ ಸಮುದ್ರ ಮಾರ್ಗವಾಗಿ ಎಲ್ಲಿಗೆ ಹೋಗುತ್ತಿದ್ದೇವೆ? ಸಂಡಾಸಕ್ಕೆ. ಸಂಡಾಸ ಅಂದರೆ? ಏ, ಅದೊಂದು ಸುಂದರವಾದ ಜಾಗ. ಅಲ್ಲಿಗೆ ಹೋಗ್ಬರೋಣ ನಡೀರಿ. ಬೇಡ ಬೇಡ, ನಿಮ್ಮ ತಂದೆಯವರ ಆಜ್ಞೆಯಂತೆ ಹಾ. ಸುಮಾರು ವರ್ಷದಿಂದ ಯೋಗರಾಜ್ ಭಟ್ರು ಕಾಮಿಡಿ ಕಿಲಾಡಿ ವೇದಿಕೆಗೆ ಡೇಟ್ಸ್ ಕೊಟ್ಟಿಲ್ವಂತೆ. ಓ ಮೈ ಗಾಡ್. ಇದೇ ಮಾರ್ಗದಿಂದ ಅವರು ಹೊರದೇಶದಲ್ಲಿ ಶೂಟಿಂಗ್ ಮಾಡುತ್ತಿದ್ದಾರಂತೆ. ಅವ್ರನ್ನ ಕರೆದುಕೊಂಡು ಬರೋಣ ಬನ್ನಿ. ನಡೀರಿ, ಹೋಗುವ. ಯಾವ ರಾಜ ಬರ್ತಿದ್ದ? ಅಯ್ಯೋ, ಕೆಂಪು ಮುಖದ ಬ್ರಿಟಿಷರು ಕುದುರೆ ಹತ್ತಿಕೊಂಡು ಟಕ 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 ಅಂತ ಈ ಕಡೆ ಬರುತ್ತಿದ್ದಾರೆ. ಅವರು ಬಂದ ಮೇಲೆ ನೀನು ಟುಕ್ಕು ಟುಕ್ಕು ಮಾಡೋಕ್ಕಿಂತ ಮುಂಚೆ ನಡಿಗೆ ಹೋಗಿ. ನಡೀರಿ ಸೈಡಿಗೆ. Hold on. Oh, gandu kodure. Horse, go and eat the grass, okay? Hold. Hey, ಯಾರು ನೀವು? ನೀವೆಲ್ಲ ಯಾವ ದೇಶದವರು? ನಾನು ಇಂಡಿಯನ್. ನಾನು ಭಾರತೀಯ. ಓ, ಹಾಗಾದರೆ ಇಬ್ಬರು ಬೇರೆ ಬೇರೆ ದೇಶದವರ? ಕೋತಿ ನನ್ನ ಮಗನೇ, ನಾವು ಇಬ್ಬರು ಒಂದೇ ದೇಶದವರು. ಯಾವ ದೇಶದವರಾದರೇನು? ಇಲ್ಲಿ ಬರಬೇಕಾದರೆ ನೀವು ವೀಸಾ ಪಾಸ್ಪೋರ್ಟ್ ತರಲೇಬೇಕು. ಎಲ್ಲಿ ತೋರಿಸಿ? ತಗೊಳ್ಳಿ. ಓ, ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀರಾ? ಅಯ್ಯೋ, ನಿಮ್ಮ ಮುಖ ಮುಚ್ಚ ಯಾವುದೋ ಒಂದು ಬಸ್ ಟಿಕೆಟ್ ತೋರಿಸಿ ವೀಸಾ ಪಾಸ್ಪೋರ್ಟ್ ಅನ್ನುತ್ತೀರಾ? ನಾನು ಯಾವ ದೇಶದ ರಾಣಿ ಅಂತ ನಿನಗೆ ಗೊತ್ತಾ? ಯಾವ ದೇಶದವರು? ಮಹೇಶ್ಪತಿ ದೇವಸೇನ. ನೀವು ಯಾವ ದೇವಸ್ಥಾನದವರಾದರೇನು? ನಿಮ್ಮನ್ನು ಈ ಕೂಡಲೇ ಬಂಧಿಸುತ್ತಿದ್ದೇವೆ. ಸೈನಿಕರೇ, ಇವಳನ್ನು ಇಟ್ಕೊಳ್ಳಿ. ಅರೆಸ್ಟ್ ಹಾರ್. ನೀವು ನಮ್ಮನ್ನು ಅರೆಸ್ಟ್ ಮಾಡಿದರೆ ನಿಮ್ಮನ್ನು ನಾವು ಹಿಚಿಕಿ ಕೊಲ್ಲುವೆನು. ನೀವು ನಮ್ಮನ್ನು ಹಿಚ್ಚಿಕಿದರೆ ನಿನ್ನ ಬಾಯಿಗೆ ಅಪ್ಪನ ಬೆರಳು ಹಾಕಿ ಪಟಾಕಿ ಹಾನಿಸುವೆ. ಈ ಸೇವಕಿ ನನ್ನ ಕಡೆ ಬಂದಾಯ್ತು. ಇನ್ನು ನಿನ್ನನ್ನು ಯಾರು ಕಾಪಾಡುತ್ತಾರೆ? ಆ ಕೊಳ್ಳಿ ನಿನ್ನ ಹತ್ರ ಬಂದರೇನು? ನನ್ನನ್ನು ಕಾಪಾಡಕ್ಕೆ ಧೀರಾದಿ ಧೀರ ಶೂರಾದಿ ಶೂರ ಬಂದೇ ಬರ್ತಾನೆ. ಯಾರವನು? ಬಂಡೆಗಳನ್ನು ಆಂಟಿ ಮನೆ ಕಾಂಪೌಂಡಿನಂತೆ ಹಾರಿ ಬರುತ್ತಿರುವನು ಎನ್ನ ಬಾಹುಬಲಿ. ಬಾಹುಬಲಿ. ಹೇ ಮ್ಯಾನ್, ಹೂವಾಡು ಯಾರು ನೀನು? ನಾನ್ ಯಾರ? ಓ, ಹಾಗಾದರೆ ಅವಾಗಿಂದ ಇವಳು ಹೇಳುತ್ತಿರುವ ಆ ಬಾಬುಲಿ ನೀನೇನಾ? ಬಾಹುಬಲಿ ಅಲ್ಲ, ಅಮರೇಂದ್ರ ಬಾಹುಬಲಿ. ಹೇ ಮ್ಯಾನ್, ವಾಟ್ ಇಸ್ ದಟ್ ಸೌಂಡ್? ಏನದು ಶಬ್ದ? 10 ಮಾರ್ಕ್ಸ್ ಇದ್ದಾಗಲೇ ಯಾರು ಚಪ್ಪಾಳೆ ಹೊಡಿತಿರ್ಲಿಲ್ಲ. ಇನ್ನು 50 ಮಾರ್ಕ್ಸ್ ಯಾರು ಹೊಡಿತಾರೆ? ಅದಕ್ಕೆ ನನ್ನ ಚಪ್ಪಾಳೆ ನಾನೇ ಹಾಕಬಿಟ್ಟಿದ್ದೀನಿ. ಓ ಮೇಡಮ್, ಸೆಲ್ಫ್ ಬಿಲ್ಡ್ ಅಪ್ ನನ್ ಮಗ. ನಾಯಿ ಬಾಳ ಯಾವತ್ತಿದ್ದರು ಡಂಕೆ. ಎಕ್ಸ್ಟ್ರಾ ಡೈಲಾಗ್ ಹೊಡಿಬೇಡಿ, ಗೆಸ್ಟ್ ಕ್ಯಾರೆಕ್ಟರ್ ಕೌಂಟ್ ಇಲ್ಲ. ದೇವಸೇನ, ಈ ಮಂಗುನ್ ತುಟಿ ಏನ್ ಮಾಡ್ದ? ಈ ಮಂಗನ್ ತುಟಿ ನನ್ನನ್ನ ಮುಟ್ಟಿ ಅವಮಾನ ಮಾಡದ. ಅಯ್ಯೋ ದುರ್ವಿಧಿ, ಹೆಂಗ ಅವಮಾನ ಮಾಡ್ದ?
ಹೇಗೆ ಈ ರೀತಿ ನನ್ನ ಅವಮಾನ ಮಾಡಿದ ದೇವಸೇನ ಅದೊಂಥರ ಚೆನ್ನಾಗತ್ತೆ, ನನ್ಗೋಸಿ ಇಂಪ್ಲಿಮೆಂಟ್ ಮಾಡು. ಸಾಕ ಸಾಕೆ ಕ್ಯಾಟ್ ಬರೀಸ್ ಇಷ್ಟು ಹೀರಾ ಕೃತ್ಯ ಮಾಡಿದ್ಮೇಲೆ ನಿನ್ನ ಕತ್ರು ಸಾಕ್ಬಿಡ್ತೀನಿ. ಇವನೇನು ಕತ್ತೆ ವರ್ಷ ಮಾಡುತ್ತಿರುವನು ಅಥವಾ ಹಂದಿ ಓಡಿಸುತ್ತಿರುವನು? ಇಲ್ಲ, ಸಂಡಾಸ್ ಮಾಡಕ್ಕೆ ಜಾಗ ಹುಡುಕ್ತಿರುವನು. ನೀನು ಬಾಬುಲಿ ತರ ಕತ್ತಿ ವರಸೆ ಮಾಡಿದ್ದಾರೆ. ಅದೇ ಕತ್ತಿಯಿಂದ ಇವಳ ತಲೆಯನ್ನು ಕತ್ತರಿಸಿ ಬಿಡುವೆ. ಬ್ರಿಟಿಷ್, ನಿನ್ನ ತೋಳಿನಲ್ಲಿ ತಾಕತ್ತಿದ್ದರೆ ಇವಳ ತಲೆನ ಕತ್ತರಿಸ ನೋಡದ. ಆಕ್ಚುಲಿ ಇವಳಿಗೆ ಬಿಲ್ಡಪ್ ಕೊಟ್ಟೆ ಅನ್ಕಬೇಡ, ಇವಳಿಗೆ ತಲೆನೇ ಇಲ್ಲ, ಹೆಂಗ್ ಕತ್ತರಿಸ್ತೀಯ ಅಂತ ಹೇಳಿದ್ದು. ಇವಳಿಗೆ ತಲೆ ಇದ್ದರೇನು ತಲೆ ಇಲ್ಲದಿದ್ದರೇನು, ತಲೆಯಲ್ಲಿ ಕೂದಲಿದೆಯಲ್ಲ ಅದನ್ನು ನುಣ್ಣಗೆ ಬೋಳಿಸಿ ಇವಳ ಸೌಂದರ್ಯವನ್ನು ಹಾಳು ಮಾಡು ಬಿಡುತ್ತೇನೆ. ಸುಮ್ನೆ ಯಾಕೋ ₹1 ಪ್ಲೇಟ್ ವೇಸ್ಟ್ ಮಾಡ್ತೀಯಾ? ಜಗ್ಗಲ್ಲಿ ನೀರ್ ತಗೊಂಡು ಮಗನ್ ಕೆರ್ಚು. ರಿಯಲ್ ಬ್ಯೂಟಿ ನೋಡ್ರೆ ನೀನೇ ಓಡ್ಬಿಡ್ತೀಯ. ನಮ್ ಭಟ್ರು ಅಷ್ಟೇ, ಇವಳು ರಿಯಲ್ ಬ್ಯೂಟಿ ನೋಡೇ ಇಷ್ಟು ದಿನ ಅಬ್ಸೆಂಟ್ ಆಗಿದ್ದು. ಬಾಹುಬಲಿ, ನೀನು ಅವಮಾನ ಮಾಡಕ್ಕೆ ಬಂದಿದ್ದೆ, ಕಾಪಾಡಕ್ ಬಂದಿದ್ಯಾ? ಕಾಪಾಡೋ ತರ ಅವಮಾನ ಮಾಡ್ತಿದೀನಿ, ಸುಮ್ಕಿರು. ನೀನು ಅವಳನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ. ಬಾರ್ಡರ್ ಬಿಟ್ಟು ನಮ್ಮ ದೇಶದ ಮೇಲೆ ಬಂದ ಬೇದರೆ ಅವಳು ಏನು ನನ್ನ ಐಟಮ್. ಇವಳು ನನ್ನ ಐಟಮ್ ಕೊಡು. ಬಿಟ್ರೆ ಹುಡುಗಿರ ವಿಷಯಕ್ಕೆ ಹುಡುಗರು ಯಾಕೆ ಜಗಳಾಡ್ಬೇಕು? ಗಂಡು ಜಾತಿಗೆ ಅವಮಾನ ಅದು. ನೋಡು ದೇವಸೇನ, ನಿನ್ನನ್ನು ಈ ಬಾಬುಳ್ಳಿ ಕಾಪಾಡಲಿಕ್ಕೆ ಆಗಲಿಲ್ಲ. ಇನ್ನು ನೀನು ನನ್ನ ಐಟಮ್. ಇವನ ಕಾಪಾಡಿಲ್ಲ ಅಂದ್ರೆ ಏನು? ನಿಜವಾದ ಗಂಡು ಈಗ ಬರ್ತಾನೆ. ಸುಲ್ತಾನಪುರದ ಸದಾ ಸರಸವಾಡುವ ಸದಾ ಮಗಧೀರ ಮಗಧೀರ ರಾ ರಾ. ನಾಳೆ ನಡಿ ಸತ್ತೋಗ ಮುತ್ಕ ಇದ್ದಂಗ ಅವನೇ ಇವನ್ ಮಗದಿರ ಅಂತೆ. ಲೇ ಮಂಗನ್ ತೂಟಿ ನನ್ನ ಮಗನೇ, ನೀನೇ ತೊಡಗಲ್ ಹಾಕೊಂಡು ಹಿಂಗ್ ನಡ್ಕೊಂಡು ಬಾಹುಬಲಿ ಅಂತ ಬಿಲ್ಡಪ್ ಕೊಡ್ತೀಯ. ಅಂತದ್ರಲ್ಲಿ ನಾನು ಕೊಡೋದ್ರಲ್ಲಿ ಏನೋ ತಪ್ಪು? ಮೇಡಮ್, ಇವ್ನು ಬಾಹುಬಲಿ ಅಂತೆ. ನಾ ಬಾಸ್ ಮುಂದೆ ಅವಮಾನ ಮಾಡಿದ್ರೆ ಕತ್ರು ಸಾಕ್ಬಿಡ್ತೀನಿ. ಇವತ್ತು ನಮ್ ಬಾಸ್ ಯೋಗರಾಜ್ ಭಟ್ ಸರ್ ಬಂದಿದ್ದಾರೆ. ಇನ್ಮೇಲೆಲ್ಲ ನಂದೇ ಹವಾ. ನಿಮ್ಮ ಹವಾಗಳನ್ನ ಆಮೇಲೆ ತೀರಿಸುವಂತೆ ಇವನು ಡಮ್ಮನ್ಸೋದಕ್ಕಿಂತ ಮುಂಚೆ ನನ್ನ ಕಾಪಾಡು ಮಗಧೀರ. ದೇವಸೇನ, ಅವನು ನಿನಗೆ ಏನು ಮಾಡಿದ? ಏನು ಮಾಡಿದ್ದು? ಹೀಗೆ ನನಗೆ ಹೊಡೆದು ಅವಮಾನ ಮಾಡಿದ. ಹೇ ದೇವಸೇನ, ಈ ಮಂಗಧೀರ ನನ್ನ ಮಗ ನಿನ್ನನ್ನು ಕಾಪಾಡುತ್ತಾನೋ ಅನ್ನೋ ನಂಬಿಕೆ ಇದೆಯಾ? ಮಂಗ್ಯನ ಮಗನ, ಅದು ಮಂಗದೀರಲ್ಲ, ಮಗಧೀರ. ಮಗಧೀರ ಅಂದ್ರೆ ಏನಂತ ತಿಳ್ಕೊಂಡಿಲ್ಲ? ತೆಲುಗು ಸಿನಿಮಾ ಅನ್ಕೊಂಡಿದ್ದೀನಿ.